ನಮಸ್ಕಾರ. HTV ಕನ್ನಡ ನ್ಯೂಸ್. ನಾನು ಅನಿತಾ ಹಾಸನ್. ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ 3 ವರ್ಷ ಪೂರೈಸುತ್ತಿರುವ ಹಿನ್ನೆಲೆ ನಡೆಯಲಿರುವ ಸಾಧನಾ ಸಮಾವೇಶವನ್ನು ಟೀಕಿಸಿದ ಅಶೋಕ್, ಜನರಿಗೆ ಏನು ಅಭಿವೃದ್ಧಿ ಮಾಡಿದ್ದೇವೆ ಅನ್ನೋದಕ್ಕಿಂತ ಎಷ್ಟು ತೆರಿಗೆ ಹೊರೆ ಹಾಕಿದ್ದೇವೆ ಅನ್ನೋದನ್ನು ಹೇಳಿಕೊಳ್ಳುವ ಸಮಾವೇಶ ಇದು ಎಂದು ಕಿಡಿಕಾರಿದರು. ರಾಜ್ಯ ಸರ್ಕಾರ ದಿವಾಳಿಯಾಗಿದ್ದು ನೌಕರರಿಗೆ ಸಂಬಳ ಕೊಡಲು ಸಹ ಹಣ ಇಲ್ಲದ ಸ್ಥಿತಿ ನಿರ್ಮಾಣವಾಗಿದೆ ಎಂದು ಆರೋಪಿಸಿದ ಅವರು, ಸರ್ಕಾರದ ಮೊದಲ ಆದ್ಯತೆ ದೀನದಲಿತರ ಪರವಾಗಿರಬೇಕು ಎಂದು ಹೇಳಿದರು. ಸಿದ್ದರಾಮಯ್ಯನವರ ಸರ್ಕಾರ 3 ವರ್ಷ ಕಂಪ್ಲೀಟ್ ಮಾಡ್ತಾ ಇದೆ. 19ನೇ ತಾರೀಕು 3 ವರ್ಷ ನಾವೇನು ಪಾಪದ ಕೆಲಸ ಮಾಡಿದಿರಿ, ರಾಜ್ಯದ ಜನತೆಗೆ ಎಷ್ಟು ಅನ್ಯಾಯ ಮಾಡಿದಿರಿ ಮತ್ತು ರಾಜ್ಯದ ಜನತೆಗೆ 3 ವರ್ಷದಿಂದ ಎಷ್ಟು ತೆರಿಗೆಗಳ ಹೊರೆಗಳನ್ನು ಏರಿದಿರಿ, ಆ ಕಾರಣಕ್ಕೆ ಅವರ ಸಾಧನಾ ಸಮಾವೇಶ ಮಾಡ್ತಾ ಇದ್ದಾರೆ ಅಂತ ಅನಿಸುತ್ತೆ. ರಾಜ್ಯ ಸರ್ಕಾರ ದಿವಾಳಿಯ ಅಂಚಿಗೆ ಹೋಗ್ಬಿಟ್ಟಿದೆ. ಈಗಾಗಲೇ ಸಂಬಳ ಕೊಡೋಕ್ಕೂ ಹಣ ಇಲ್ಲದಂಥ ಪರಿಸ್ಥಿತಿ ನಿರ್ಮಾಣ ಆಗ್ಬಿಟ್ಟಿದೆ. ಸರ್ಕಾರ, ಯಾವುದೇ ಸರ್ಕಾರ ಮೊದಲ ಆದ್ಯತೆ ಯಾರಿಗೆ ಕೊಡುತ್ತೆ? ಫಸ್ಟು ದೀನ ದಲಿತರಿಗೆ ಮೊದಲ ಆದ್ಯತೆ. ಯಾವುದೇ ಸರ್ಕಾರ ಬಂದ್ರೂ ಕೂಡ ದೀನ ದಲಿತರಿಗೆ. ಯಾಕೆ ಅಂತ ಹೇಳಿದ್ರೆ, ಎವ್ರಿ ಡೇ ಅವರಿಗೆ ಅನ್ನ, ಪ್ರತಿದಿನದ ಊಟ ಬದುಕುವಂಥವರು ದೀನ ದಲಿತರು. ಬೇರೆಯವರಿಗೆ ಒಂದು ತಿಂಗಳು ಸಂಬಳ ಕೊಟ್ಟಿಲ್ಲ ಅಂದರೂ ಪರವಾಗಿಲ್ಲ, ನಡೀತೈತೆ. ದೊಡ್ಡ ದೊಡ್ಡ ಕೈಗಾರಿಕೋದ್ಯೋಗ ವರ್ಷಾನುಗಟ್ಟಲೆ ಸಂಬಳ ಹೋಗದಿದ್ರೂ ಪರವಾಗಿಲ್ಲ, ನಡೆಯುತ್ತೆ. ಆದರೆ ಭಿಕ್ಷುಕರಿಗೆ ದಿನದ ಊಟ ಅಲ್ಲ, ಬೆಳಗ್ಗೆ ಮಧ್ಯಾಹ್ನ ಅವರ್ ಊಟ ಅವ್ರಿಗೆ, ಆ ಪರಿಸ್ಥಿತಿ ದೀನ ದಲಿತರು ಅಂತ ಹೇಳಿದ್ರು. ಮತ್ತು ಪೆನ್ಷನ್ ಪಡೆಯುವಂಥವ್ರು, ಸಹಾಯಧನ ಪಡೆಯುವಂಥವ್ರು, ಅವರು ಇದ್ರ ಮೇಲೇ ಡಿಪೆಂಡ್ ಆಗಿರ್ತಾರೆ. ಆದರೆ ರಾಜ್ಯ ಸರ್ಕಾರ ಈ ಶೋಷಿತ ಸಮುದಾಯಕ್ಕೆ ಕಳೆದ 3 ವರ್ಷದಿಂದ ಶೋಷಣೆ ಮಾಡ್ತಿದ್ದಾರೆ. 3 ವರ್ಷದಿಂದ ಶೋಷಣೆಯನ್ನು ಮಾಡ್ತಾ ಇದ್ದಾರೆ. ಗೃಹಜ್ಯೋತಿ ಹೆಸರಿನಲ್ಲಿ $5,000 ಕೊಟ್ಟಿಲ್ಲ, ಇನ್ನೂ ಕೊಟ್ಟಿಲ್ಲ, ಲೆಕ್ಕ ಕೊಟ್ಟಿಲ್ಲ, ಹಣ ಅವರ ಅಕೌಂಟ್ಗೆ ಹೋಗಿಲ್ಲ. 5,000 ಕೋಟಿ ವಿಧಾನಸಭೆಯಲ್ಲಿ ಪ್ರಸ್ತಾವ ಆಯಿತು. ಮಂತ್ರಿಗಳು ಹೇಳಿಕೆಯನ್ನು ಕೊಟ್ಟರು, ಇಮಿಡಿಯೇಟಾಗಿ ಕೊಡ್ತೀನಿ ಅಂತ. 2 ಅಧಿವೇಶನ ಆದ್ರೂ ಅದ್ರ ಬಗ್ಗೆ ಚಕಾರ ಇಲ್ಲ. ಅನ್ನಭಾಗ್ಯದ 1 ತಿಂಗಳದು ಯಾರು BPL ಕಾರ್ಡ್ದಾರರಿದ್ದಾರೆ ಅವ್ರಿಗೆ 700 ಕೋಟಿ ಕೊಡಬೇಕಾಯಿತು. ಅದನ್ನು ವಂಚನೆ ಮಾಡಿಬಿಟ್ಟು ತೋರಿಸೇ ಇಲ್ಲ ಇನ್ನು ಲೆಕ್ಕದಲ್ಲಿ. ಅದನ್ನು ಭಿಕ್ಷುಕರ ಪುನರ್ವಸತಿಗೆ ಮತ್ತು ಕಲ್ಯಾಣಕ್ಕೆ 23.43 ಕೋಟಿ ಇದುವರೆಗೂ ಕೊಟ್ಟಿಲ್ಲ. ಆ ದಿಕ್ಕಿಲ್ಲದ ಅನಾಥ ಮಕ್ಕಳು ಯಾರಿದ್ದಾರೆ, ಕೋವಿಡ್ ಸಂದರ್ಭದಲ್ಲಿ ಇರ್ಬೋದು, ತಂದೆ ತಾಯಿ ಆತ್ಮಹತ್ಯೆ ಮಾಡ್ಕೊಂಡಂಥ ರೈತರು ಮಕ್ಕಳುಗಳು ಏನಿದ್ದಾರೆ, ಅಥವಾ ಬೇರೆ ಅನಾಹುತಕ್ಕೆ ಒಳಗಾದಂಥ ತಂದೆ ತಾಯಿಯನ್ನು ಕಳ್ಕೊಂಡಂಥ ಮಕ್ಕಳು, ಅನಾಥ ಮಕ್ಕಳಿಗೆ ಇದುವರೆಗೂ 73 ಕೋಟಿ ರೂಪಾಯಿ ಹಣವನ್ನು ಬಿಡುಗಡೆ ಮಾಡಲೇ ಇಲ್ಲ. 73 ಕೋಟಿ ಹಣ ಬಿಡುಗಡೆ ಮಾಡಲೇ ಇಲ್ಲ ಇವರು. SC ST ಹಣನ 45,000 ಕೋಟಿನ ಲೂಟಿ ಹೊಡೆದ್ಬಿಟ್ರಿ. ಮತ್ತು ರೈತರಿಗೆ ಪರಿಹಾರ ಕೊಡಬೇಕಾಯಿತು. ಸಮೀಕ್ಷೆ ಹೆಸರಲ್ಲಿ ಇನ್ನೂ ಮೋಸ ಮಾಡ್ತಾ ಇದ್ದೀರಾ ನೀವು. ಇದನ್ನು ವಿಧಾನಸಭೆ ಒಳಗಡೆ ಹೋರಾಟಗಳ ನಡೀತು, ಹೊರಗಡೆನೂ ಕೂಡ ಹೋರಾಟ ನಡೀತು. ಯಾರು ದಿಕ್ಕಿಲ್ದವರಿದ್ದಾರೆ, ಕೇಳೋಕ್ಕೆ ಅವಕಾಶ, ಸಂಘಟನೆಗಿಲ್ದಂಥ ಭಿಕ್ಷುಕರು ಹಣನೂ ಕೊಡೋಕ್ಕೆ ಯೋಗ್ಯತೆ ಇಲ್ಲದೆ ಇರ್ತ ಸರ್ಕಾರ ಈಗ ಲೇಟೆಸ್ಟಾಗಿ ಈ ಶೋಷಿತ ಸಮುದಾಯಕ್ಕೆ ಕೊಡಬೇಕಾಗಿರತಕ್ಕಂಥ ಕಂದಾಯ ಇಲಾಖೆಗೆ
ಕಂದಾಯ ಇಲಾಖೆಗೆ ಸಂಬಂಧಪಟ್ಟಂಥ 12 ಪಿಂಚಣಿಗಳನ್ನು ರಾಜ್ಯ ಸರ್ಕಾರ ಕಳೆದ 3 ತಿಂಗಳಿಂದ ಕೊಟ್ಟೇ ಇಲ್ಲ. ಈ ಪಿಂಚಣಿಗಳ ಬಗ್ಗೆ ಸರ್ಕಾರದ ವಕ್ರ ದೃಷ್ಟಿ ಬಿದ್ದಿದೆ. ಕಳೆದ ಮಾರ್ಚ್, ಏಪ್ರಿಲ್, ಮೇ ಹಣ ಬಿಡುಗಡೆ ಮಾಡಿಲ್ಲ. ಒಟ್ಟು ಅವರೇನು 100 ಜನ 200 ಜನ ಅಲ್ಲ ಇರೋರು, 81,88,658 ಫಲಾನುಭವಿಗಳು, ಆಲ್ಮೋಸ್ಟ್ ಆಲ್ 1 ಕೋಟಿ ಜನಗಳು ಈ ಪಿಂಚಣಿ ಅಡಿಯಲ್ಲಿ ಬರ್ತಾರೆ. ಆಲ್ಮೋಸ್ಟ್ ಆಲ್ ಅವ್ರಿಗೆ ಹಣ ಕೊಟ್ಟಿಲ್ಲ. ತಿಂಗಳಿಗೆ ಅವರು 894 ಕೋಟಿ ಕೊಡಬೇಕು ಎವ್ರಿ ಮಂತ್. 894 ಕೋಟಿ ಎವ್ರಿ ಮಂತ್ ಕೊಡಬೇಕಾಗಿರೋದು. ಬಡ್ಜೆಟಲ್ಲಿ ಈಗಾಗಲೇ ಅದನ್ನು 10,000 ಪ್ರತಿ ವರ್ಷ 10,736 ಕೋಟಿ ಕೊಡ್ತಾರೆ. 10,736 ಕೋಟಿ ಪ್ರತಿ ವರ್ಷ ಬಡ್ಜೆಟಲ್ಲಿ ಅಲೋಕೇಶನ್ ಇರೋದು. ಕೊಟ್ಟಿಲ್ಲ. ಬಡ್ಜೆಟಲ್ಲಿ ಅಲೋಕೇಶನ್ ಇದೆ, ಆದರೆ ಖಜಾನೆ ಖಾಲಿಯಾಗಿದೆ. ಖಜಾನೆಯಲ್ಲಿ ದುಡ್ಡಿಲ್ಲ. ನಿಮಗೆ ಗೊತ್ತಿರೋ ಪ್ರಕಾರ ವೃದ್ಧಾಪ್ಯ ವೇತನ 60ರಿಂದ 64 ವರ್ಷ ಇರೋರಿಗೆ ವೃದ್ಧಾಪ್ಯ ವೇತನ 600 ರೂಪಾಯಿ ಕೊಡ್ತೀರಿ. ವಿಧವಾ ವೇತನ 800 ರೂಪಾಯಿ ನಾವು ಕೊಡ್ತೀವಿ. ಅಂಗವಿಕಲರಿಗೆ ಕಡಿಮೆ ಇದ್ದರೆ 800, 75%ಗಿಂತ ಜಾಸ್ತಿ ಇದ್ದರೆ 1,400, ಪೂರ್ತಿ ಅಂಗವಿಕಲತೆ ಇದ್ದರೆ 2,000 ರೂಪಾಯಿ ನಾವು ಕೊಡ್ತೀವಿ ಪ್ರತಿ ತಿಂಗಳು. ಕೊಟ್ಟಿಲ್ಲ. ಸಂಧ್ಯಾ ಸುರಕ್ಷಾ 1,200 ರೂಪಾಯಿ ಕೊಡಬೇಕು, ಕೊಟ್ಟಿಲ್ಲ. ಮನಸ್ವಿನಿ ಯೋಜನೆ ಅವಿವಾಹಿತ ವಿಚ್ಛೇದಿತ ಕುಟುಂಬಗಳಿಗೆ ಕೊಡುವಂಥದ್ದು. ವಿಚ್ಛೇದಿತ ಕುಟುಂಬ ಅವ್ರಿಗೆ, ವಿಚ್ಛೇದಿತ ಆಗಿರೋರು ಅವ್ರಿಗೆ 800 ರೂಪಾಯಿ ಕೊಡಬೇಕು, ಕೊಟ್ಟಿಲ್ಲ. ಮೈತ್ರಿ ಯೋಜನೆ 1,200 ರೂಪಾಯಿ, ಅಂದರೆ ಲಿಂಗತ್ವ ಅಲ್ಪಸಂಖ್ಯಾತರಿಗೆ ಗೌರವಯುತ ಜೀವನ ಮಾಡೋಕ್ಕೋಸ್ಕರ ಅವರಿಗೆ ಕೊಡಬೇಕಾಗಿತ್ತು. ಸಾಲ ಬಾಧೆಯಿಂದ ಆತ್ಮಹತ್ಯೆ ಮಾಡ್ಕೊಂಡಂಥ ರೈತರಿಗೆ 2,000 ರೂಪಾಯಿ ಕೊಡಬೇಕು. ಆಸಿಡ್ ಒಳಗಾದಂಥ ದಾಳಿಗೆ ಅವ್ರಿಗೆ ಮೊದಲು 3,000 ರೂಪಾಯಿ ಕೊಡ್ತಾಯಿದ್ರು. ನಾನು ಕಂದಾಯ ಸಚಿವನಾದ ಮೇಲೆ ಇಲ್ಲೇ ವಿಧಾನಸೌಧದಲ್ಲಿ ಒಂದು ಕಾರ್ಯಕ್ರಮ ಮಾಡಿ ನಾನು 10,000 ರೂಪಾಯಿ ಕೊಡ್ತಾಯಿದ್ದೀನಿ. ಪ್ರತಿ ತಿಂಗಳು 10,000 ರೂಪಾಯಿ ಆಸಿಡ್ ಒಳಗಾದಂಥ ಹೆಣ್ಣುಮಕ್ಕಳು. ಯಾಕಂದರೆ ಇಡೀ ಜೀವನನೇ ಹಾಳಾಗೋಗಿರ್ತೈತೆ. ಅವರು ಯಾರು ಮದುವೆನೂ ಆಗಲ್ಲ, ಮತ್ತು ಬದುಕೋಕ್ಕೂ ಅವ್ರಿಗೆ ಮೆಡಿಸಿನ್ಗಳಿಗೂ ಕೂಡ ಅವ್ರಿಗೆ ಕಷ್ಟ ಇದೆ. 10,000 ಕೊಡ್ತಾಯಿದ್ದೀನಿ, ಅದು ಕೊಡ್ತಾ ಇಲ್ಲ. ಎಂಡೋ ಸಲ್ಫೈನ್ ಅವ್ರಿಗೆ 2,000 ರೂಪಾಯಿ ಕೊಡಬೇಕು. ಈ ಕೋಲಾರ ಈ ಭಾಗದಲ್ಲಿ ಇರ್ತಕ್ಕಂಥ ಬೋರ್ವೆಲ್ ನೀರು ಕುಡಿದು ಆಗಿರುವಂಥ ಘಟನೆ. ದೇವದಾಸಿಯರಿಗೆ 2,000 ರೂಪಾಯಿ ಇಲ್ಲ. ಸ್ವಾತಂತ್ರ್ಯ ಹೋರಾಟಗಾರರಿಗೆ ಪ್ರತಿ ತಿಂಗಳು 10,000 ರೂಪಾಯಿ ಕೊಡಬೇಕು, ಇಲ್ಲ. ಅಂದರೆ ಸರ್ಕಾರ ದಿವಾಳಿ ಆಗಿರೋದಕ್ಕೆ ಇದಕ್ಕಿಂತ ದೊಡ್ಡ ಸಾಕ್ಷಿ ಯಾವುದೂ ಇಲ್ಲ. ಇನ್ನು ರಾಜ್ಯ ಸರ್ಕಾರ, ನಾನು ಇದೆಲ್ಲ ಮಾಹಿತಿಯನ್ನು ತಗೊಂಡು ರಾಜ್ಯ ಸರ್ಕಾರದ ನಾನು ಸರ್ಕಾರ ಮಾಡಿರೋ ನನಗೂ ಒಂದಷ್ಟು ಮಾಹಿತಿನ ನಾನು ಕೇಳಿದೆ. ಸಬೂಬ್ ಏನು ಹೇಳ್ತಾರೆ ಅಂದರೆ, ಸತ್ತೋರ್ನ ಡಿಲೀಟ್ ಮಾಡ್ತಾ ಇದ್ದೀರಿ. ಅದಕ್ಕೆ ಸಬೂಬು ರಾಜ್ಯ ಸರ್ಕಾರದ. ಸ್ವಾಮಿ, 75 ವರ್ಷದಿಂದನೂ ಪ್ರತಿ ತಿಂಗಳು ಡಿಲೀಟ್ ಆಗ್ತೈತೆ. ಅದು 75 ವರ್ಷದಿಂದ ಒಂದೇ ಸರಿ ಬ್ಯಾಕ್ಲಾಗ್ ಥರ ಬಂದ್ಬಿಟ್ಟು ಇವತ್ತು ಡಿಲೀಟ್ ಮಾಡ್ತಾ ಇದ್ದೀನಿ ಅಂತಾರೆ. ಇಟ್ ಈಸ್ ಅ ರೋಟೀನ್ ಪ್ರೋಸೆಸ್. ಎವ್ರಿ ಡೇ ಡೆತ್ ಸರ್ಟಿಫಿಕೇಟ್ ಏನಾಗ್ತೋ ಅದು ಆಟೋಮೆಟಿಕಲಿ ಕ್ಲೋಸ್ ಆಗ್ತೈತೆ. ಆ ಸಿಸ್ಟಮ್ ಇದೆ. ನಾವು ITBT ಇರುವಂಥ ರಾಜ್ಯದಿಂದ ಬಂದಿರೋವಂಥವ್ರು. ಯಾರ್ಯಾರು ಡೆತ್ ಆಗಿದೆಯೋ ಅದು ಆಟೋಮೆಟಿಕ್ಕಾಗಿ ಡಿಲೀಟ್ ಆಗುತ್ತೆ. ಅವ್ರಿಗೆ ಬರಲ್ಲ, ಪೆನ್ಷನ್ ಬರಲ್ಲ. ಅಂದರೆ ಇವರು
ಇಷ್ಟು 1 ಕೋಟಿ ಜನ ಇದ್ದಾರಲ್ಲ, ಬದುಕಿರೋರಿಗೆ ಒಂಥರ ಸಾಯಿಸೋವಂಥ ಪರಿಸ್ಥಿತಿಗೆ ತಂದುಬಿಟ್ಟಿದ್ದಾರೆ. ಅವ್ರು ಬದುಕಿದ್ದಾರೆ, ಪೆನ್ಷನ್ ಕೊಟ್ಟಿಲ್ಲ, ಅವ್ರ ಆಸ್ಪತ್ರೆಗೆ ಏನೋ ಅದು BP ಮಾತ್ರೆನೋ ಶುಗರ್ ಮಾತ್ರೆನೋ ಕಾಯಿಲೆಗೆ ಏನೋ ಮೆಡಿಸಿನ್ ತಗೊಳಕ್ಕೆ ಅವರು ಇಟ್ಕೊಳೋ ಅಂಥ ಹಣ ಇದು. ಅದಕ್ಕೆ ಇವತ್ತು ಕಲ್ಲಾಕಿದ್ದೀರಾ ನೀವು. ಅಂದರೆ ಈ ರೀತಿ ಜನಸಾಮಾನ್ಯರಿಗೆ, ಅಂದರೆ ಯಾರಿಗೆ ದಿನನಿತ್ಯ ಅವಶ್ಯಕತೆ ಇದೆಯೋ ಆ ಪೆನ್ಷನ್ಸನ್ನು ಪೆನ್ಷನ್ ಕೊಡೋಕ್ಕೆ ಯೋಗ್ಯತೆ ಇಲ್ಲದಕ್ಕಂಥ ಸರ್ಕಾರ ಇದೆ. ಪೆನ್ಷನ್ಗಳಿಗೆ ನನ್ನ ಹತ್ರ ಪಟ್ಟಿ ಇದೆ, ಅದು ಯಾರ್ಯಾರು ಎಷ್ಟೆಷ್ಟು ಹಣ ನಾವು ಹಿಂದೆ ಬಿಡುಗಡೆ ಮಾಡಿದ್ರಿ ಅದೆಲ್ಲ ನನ್ನ ಹತ್ರ ಪಟ್ಟಿನೂ ಇದೆ, ಕೊಡ್ತೀನಿ. ನಾನು ತೊಗೊಂಡಿದ್ದೀನಿ ದಾಖಲೆಗಳು, ಪಟ್ಟಿನೇ ಇದೆ ನನ್ನ ಹತ್ರ. ಇದೆಲ್ಲ ಎಷ್ಟು ಪ್ರತಿ ತಿಂಗಳು ಕಟ್ಟಬೇಕಾಗಿತ್ತು ಅಂತ. ಏನೋ ಕೆಲವರಿಗೆ ಎಲ್ಲೋ ಒಂದು ಕಡೆ ಯಾವುದೋ ಒಂದು ತಾಲೂಕಲ್ಲಿ ಏನೋ ಮಿಸ್ ಆಗಿರ್ತೈತೆ, ಒಂದು 5 ಜನಕ್ಕೋ ಅದು ಬೇಡ, ಅದನ್ನು ನಾನು ಕೇಳ್ತಾ ಇಲ್ಲ. ಇಡೀ ರಾಜ್ಯದಲ್ಲಿ ಇವತ್ತು ಈ ಬಡವರಿಗೆ, ದೀನ ದಲಿತರಿಗೆ ಸೇರಬೇಕಾದಂಥ ಹಣ ಕೊಡೋಕ್ಕೂ ಯೋಗ್ಯತೆ ಇಲ್ದವರು ನೀವು ಯಾವ ಪುರುಷಾರ್ಥಕ್ಕಿರಿ 19ನೇ ತಾರೀಕು ಸಮಾವೇಶ ಮಾಡ್ತಾ ಇದ್ದೀರಾ? ಪರಮೇಶ್ವರ್ ಇನ್ವಿಟೇಷನ್ ತಗೊಂಡು ಇವತ್ತು DK ಶಿವಕುಮಾರ್ ಮನೆಗೂ ಹೋಗಿದ್ರಂತೆ. ಎಲ್ಲ ಮಂತ್ರಿಗಳ ಮನೆಗೆ ಸುತ್ತಾ ಇದ್ದಾರೆ ಪರಮೇಶ್ವರ್, ಬನ್ನಿ ಕಾರ್ಯಕ್ರಮಕ್ಕೆ ಅಂತ. ಯಾವ ಮುಖ ಇಟ್ಕೊಂಡು ಹೋಗ್ತಾ ಇದ್ದೀರಾ? ಪೆನ್ಷನ್ ಕೊಡೋಕ್ಕೆ ಯೋಗ್ಯತೆ ಇಲ್ಲ ನೀವು, ಸಾಧನಾ ಸಮಾವೇಶ ಮಾಡೋಕ್ಕೆ ನಿಮ್ಗೇನು ಯೋಗ್ಯತೆ ಇದೆ? ನಿಮಗೆ ಆ ಯೋಗ್ಯತೆ ಇದೆಯಾ ನಿಮಗೆ ಸಾಧನಾ ಸಮಾವೇಶ ಮಾಡೋಕ್ಕೆ? ಆಶಾ ಕಾರ್ಯಕರ್ತರದ್ದು ಹೇಳಿದ್ರಿ ನೀವು, ಅವ್ರಿಗೆ 3-4 ತಿಂಗಳಿಂದ ಗೌರವಧನ ಬಾಕಿ ಇದೆ. ಅವ್ರಿಗೆ ಸಿದ್ದರಾಮಯ್ಯ ಮ್ಯಾನಿಫೆಸ್ಟೋದಲ್ಲಿ ಹೇಳಿದ್ರು 10,000 ರೂಪಾಯಿ ನಾವು ಕೊಡ್ತೀರಿ ಅಂತ. ಸಿದ್ದರಾಮಯ್ಯ ನಾನು ನುಡಿದಂತೆ ನಡೆದ ಸರ್ಕಾರ. ಸಿದ್ದರಾಮಯ್ಯ ಹೇಳಿದ್ರು ನಾನು ನುಡಿದಂತೆ ಸರ್ಕಾರ. ಏನು ನುಡ್ದೆ ಅಲ್ಲಪ್ಪ ನೀನು? ನುಡಿದು 3 ವರ್ಷ ಆಯ್ತಲ್ಲ, ಏನು ಪಿಟೀಲ್ ಬಾರಿಸ್ತಾ ಇದ್ದೀರಾ ಎಲ್ಲನ? ನುಡಿದಂಥ ಸರ್ಕಾರ ಅಲ್ಲನಪ್ಪ, ಕೊಡ್ತೀನಿ ಅಂತ ನೀನೇ ನಿಮ್ಮ ಮ್ಯಾನಿಫೆಸ್ಟೋದಲ್ಲಿ ಹಾಕಿದ್ದಲ್ಲ 10,000 ಕೊಟ್ಟ್ಯಾ? ಮತ್ತೆ ಏನು ಸಾಧನ ಸಮಾವೇಶ ಮಾಡ್ತಾ ಇದ್ದೀರಾ? ಹೇಳಿದ್ದು ಕೊಟ್ಟಿಲ್ಲ. ಹಿಂದೆ ಇದ್ದಂಥ ಎಲ್ಲ ಸರ್ಕಾರಗಳು ಕೊಟ್ಟಂಥ ಪೆನ್ಷನ್ನು ಕೊಡೋಕೆ ನಿಮ್ಮ ಹತ್ರ ಯೋಗ್ಯತೆ ಇಲ್ಲ. ಇವತ್ತು ಅಂಗನವಾಡಿ ಕಾರ್ಯಕರ್ತರು ಬೀದಿಗಿಳಿದು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಕೊಟ್ಟಿಲ್ಲ ಮತ್ತು 1,000 ರೂಪಾಯಿ ಜಾಸ್ತಿ ಮಾಡಿ ನಮ್ಗೆ ಕೊಡಿ ಅಂತ ಅವರು ಕೂಡ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಬಟ್ ಆ ಕಿಂಚತ್ತೂ ಕೂಡ ಅವ್ರ ಪ್ರತಿಭಟನೆಗೆ ಸ್ಪಂದನೆ ಇಲ್ಲ ರಾಜ್ಯ ಸರ್ಕಾರ. ಅವ್ರ ಮನವಿ ತಗೊಳಕ್ಕೂ ಯೋಗ್ಯತೆ ಇಲ್ಲ ನಿಮ್ಮ ಹತ್ರ. ಈ ಪರಿಸ್ಥಿತಿ ಮತ್ತು KSRTC ಮತ್ತು BMTC ಈ ಥರ ಸಾರಿಗೆ ಸಂಸ್ಥೆಗಳೇನಿದೆ, NW KSRTC ಎಲ್ಲರೂ ಕೂಡ ಹಿಂದೇನೆ ಸ್ಟ್ರೈಕ್ ಕಾಲ್ ಮಾಡಿದರು. ಏನೋ ಸಬೂಬು ಹೇಳಿದ್ರಿ 2 ತಿಂಗಳಲ್ಲಿ ಸಾಲ್ವ್ ಮಾಡ್ತೀನಿ ಅಂತ. ಕೊಟ್ಟ ಮಾತಿಗೆ ತಪ್ಪಿದ್ರಿ. ಮತ್ತೆ 2 ತಿಂಗಳು ಬಂತು. ಮತ್ತೆ CM ಕರೆದು ಹೇಳಿದ್ರು ಇನ್ನು 2 ತಿಂಗಳು ಟೈಮ್ ಕೊಡಿ, ಸಾಲ್ವ್ ಮಾಡ್ತೀನಿ ಅಂದರು. 3 ತಿಂಗಳಾಯಿತು, ಸಾಲ್ವ್ ಆಗಿಲ್ಲ. ಈಗ ಮತ್ತೆ 22ನೇ ತಾರೀಕು ಅವರ ಸ್ಟ್ರೈಕ್ ಮಾಡ್ತಾ ಇದ್ದಾರೆ. 20ನೇ ತಾರೀಕು ಇಲ್ಲ, ಅವರು ಕಾಂಗ್ರೆಸ್ ಅವರು ಸ್ವಲ್ಪ ಹುಷಾರಾಗಿ 20 ಇದ್ದಿದ್ದನ್ನ 19 ತಗೊಂಡ್ರು. ಹಾಂ, ಎಲ್ಲಿ ಅಲ್ಲ 20ನೇ ತಾರೀಕು ಅವ್ರದ್ದು ಇದಿರೋದು ಸ್ಟ್ರೈಕ್ ಮಾಡ್ತಾ ಇದ್ದಾರೆ. ಒಂದು ಕಡೆ ಸಾರಿಗೆ, ಒಂದು ಕಡೆ ಅಂಗನವಾಡಿಯವರು, ಆಶಾ ಕಾರ್ಯಕರ್ತರು, ಇನ್ನೊಂದು ಕಡೆ 1 ಕೋಟಿ ಜನ, ಅಪ್ರಾಕ್ಸಿಮೇಟ್ಲಿ 88 ಏನೋ ಬರ್ತೈತೆ, 1 ಕೋಟಿಗೂ ಜನ. ಅಂದರೆ ಸರ್ಕಾರ ವಂಚನೆ ಮಾಡಿದೆ, ಅವರಿಗೆ ದ್ರೋಹ ಬಗ್ಗಿದೆ. ಆಲ್ಮೋಸ್ಟ್ ಆಲ್ ನಮ್ಮದು 6 ಕೋಟಿ ಜನಸಂಖ್ಯೆಯಲ್ಲಿ 1 ಕೋಟಿ ಜನ ಮೋಸ ಮಾಡಿರುವಂಥ ಸರ್ಕಾರ ಯಾವ ಮುಖ ಇಟ್ಕೊಂಡು ಈ ಸಾಧನಾ ಸಮಾವೇಶ ಮಾಡ್ತಾ ಇದ್ದೀರಾ ಅಂತ ನಾನು ಸರ್ಕಾರಕ್ಕೆ ಪ್ರಶ್ನೆಯನ್ನು ಕೇಳ್ತೀನಿ. ನೀವು ಸಾಧನಾ ಸಮಾವೇಶ ಮಾಡೋಕ್ಕೆ ಮುಂಚೆ ನೀವು ಆಶಾ ಕಾರ್ಯಕರ್ತರಿಗೆ ದುಡ್ಡು ಕೊಡಿ. ಹೇಳಿದ್ರಲ್ಲ 10,000 ಬಾಯಿ ಮುಚ್ಕೊಂಡು ಕೊಡಿ. ಪೆನ್ಷನ್
3 ತಿಂಗಳು ಪೆನ್ಷನ್ ಏನಿದೆ ಬಿಡುಗಡೆ ಮಾಡಿ. ಆ KSRTCದು ಸ್ಟ್ರೈಕ್ ನಡೀತಾ ಇದೆಯಲ್ಲ, ಸಾರಿಗೆ ಇಲಾಖೆ, ಅವ್ರ ಪ್ರಾಬ್ಲಮ್ ಸಾಲ್ವ್ ಮಾಡಿ. ಅದು ಬಿಟ್ಟು ಏನೋ ಸಾಧನೆ ಮಾಡಿದ್ದೀನಿ ಅಂತ ಸಮಾವೇಶ ಮಾಡಿ ಜನಗಳಿಗೆ ಮಂಕುಬೂದಿ ಎರಚುವಂಥ ಕೆಲಸ ಮಾಡಬೇಡಿ. 3 ವರ್ಷದಿಂದ ನೋಡಿದ್ದಾರೆ, ನೀವು ಮಂಕುಬೂದಿ ಎರಚಿರೋದನ್ನು ನೋಡಿದ್ದಾರೆ. ಜನ ದಾರಿಯಲ್ಲಿ ನಿಮ್ಮನ್ನು ನಿಲ್ಲಿಸಿ ಪ್ರಶ್ನೆ ಮಾಡುವಂಥ ಕಾಲ ಬಂದ್ಬಿಟ್ಟಿದೆ ನಿಮಗೆ. ನೀವು ಔಟ್ ಗೋಯಿಂಗ್ ಸರ್ಕಾರ ಇದು, ಅಂದರೆ ದಿವಾಳಿ ಆಗಿರುವಂಥ ಸರ್ಕಾರ. ರಾಜ್ಯದ ಖಜಾನೆ ಖಾಲಿ ಖಾಲಿ ಖಾಲಿ, ರಾಜ್ಯ ಸರ್ಕಾರ ದಿವಾಳಿ. ಲೂಟಿಗೆ ಮಾತ್ರ ನಿಂತಿಲ್ಲ, ಫುಲ್ ಸ್ಟಾಪ್. ಲೂಟಿ ನಿರಂತರ, ಕಮಿಷನ್ ಅಂತೂ ನಿರಂತರವಾಗಿ ಹೊಡೆಯುವಂಥದ್ದು, ಅದಕ್ಕೆ ಬ್ರೇಕ್ ಇಲ್ಲ. ಕಮಿಷನ್ಗೆ ಈ ಸರ್ಕಾರದಲ್ಲಿ ಬ್ರೇಕ್ ಇಲ್ಲ. ಬಡವರಿಗೆ ಕೊಡಬೇಕಾಗಿರುವಂಥ ಪೆನ್ಷನ್ಸು, ಸಂಬಳ, ಅದಕ್ಕೆ ಮಾತ್ರ ಬ್ರೇಕ್. ಈ ಸರ್ಕಾರ ಈ ರೀತಿ ದ್ವಂದ್ವ ನಿಲುವಳಿಯನ್ನು ತಾಳಿದೆ. ಇದನ್ನು ರಾಜ್ಯದಾದ್ಯಂತಕ್ಕೆ ತಿಳಿಸ್ಬೇಕಾಗಿರೋದು ನನ್ನ ಕರ್ತವ್ಯ, ವಿರೋಧ ಪಕ್ಷದ ನಾಯಕನಾಗಿ ಇದನ್ನು ತಿಳಿಸಿದ್ದೀರಿ ಮತ್ತು ಇದ್ರ ವಿರುದ್ಧ ಧ್ವನಿಯನ್ನು ಕೂಡ ಎತ್ತುತ್ತಾ ಇದ್ದೀನಿ ನಾನು. ಇದನ್ನು ಕೊಟ್ಟು ಆಮೇಲೆ ಸಾಧನಾ ಸಮಾವೇಶ ಮಾಡಿ ಅನ್ನೋ ಆಗ್ರಹವನ್ನು ರಾಜ್ಯ ಸರ್ಕಾರಕ್ಕೆ ನಾನು ಮಾಡ್ತಾ ಇದ್ದೀನಿ. ಜನಸ್ಪಂದನ ಕಾರ್ಯಕ್ರಮ ಅಂತೂ ಆಗಿಲ್ಲ. ಜನಸ್ಪಂದನ ಕಾರ್ಯಕ್ರಮ ಮಾಡಬೇಕು. ಸಿದ್ದರಾಮಯ್ಯ ಹೊಸದಾಗಿ ಬಂದಾಗ, ಅದೇನೋ ಹೊಸದಾಗಿ ಬಂದಾಗ ಏನು ಭರಪೂರ ಭರವಸೆಗಳು ಕೊಟ್ಟಿದ್ರು. ಪ್ರತಿ 15 ದಿನಕ್ಕೊಂದ್ಸರಿ ಜಿಲ್ಲಾ ಮಂತ್ರಿಗಳು ಜಿಲ್ಲೆಗಳಿಗೆ ಹೋಗಿ ಅಲ್ಲಿ ಕುಂದುಕೊರತೆ ಸಭೆ ಮಾಡಿ ಜನಸ್ಪಂದನೆ ಮಾಡಬೇಕು ಅಂತ. ಆದರೆ ಎಲ್ಲ ಮಂತ್ರಿಗಳು ಅದನ್ನು ಕನ್ಫ್ಯೂಸ್ ಮಾಡ್ಕೊಂಡಿದ್ದಾರೆ. ಅವರು ಮುಖ್ಯಮಂತ್ರಿ ಹೇಳೋದ್ರಲ್ಲಿ ತೊದಲಿದ್ದಾರೆ ಅಂತ ಅನಿಸುತ್ತೆ. ತೊದಲಿದ್ದಾರೆ, ಸ್ವಲ್ಪ ಜನಸ್ಪಂದನೆ ಮಾಡಬೇಕು ಅಂತ ಹೇಳಿದ್ದಾರೆ ಮುಖ್ಯಮಂತ್ರಿಗಳು. ಇವರು ಮಂತ್ರಿಗಳೆಲ್ಲ ಕಮಿಷನ್ ಸ್ಪಂದನೆ ಮಾಡ್ತಾ ಇದ್ದಾರೆ. 15 ದಿನಕ್ಕೊಂದ್ಸರಿ ಹೋಗಿ ಆಯಾ ಜಿಲ್ಲೆಯಲ್ಲಿ ಹೋಗಿ ಕಮಿಷನ್ ವಸೂಲಿ ಮಾಡ್ಕೊಂಡು ಬರ್ತಾ ಇದ್ದಾರೆ. ಸಿದ್ದರಾಮಯ್ಯ ಹೇಳಿದ್ದು ಜನಸ್ಪಂದನೆ, ಇವರು ಕಮಿಷನ್ ಸ್ಪಂದನೆ ಮಾಡ್ತಾ ಇದ್ದಾರೆ, ಅಷ್ಟೇ ವ್ಯತ್ಯಾಸ. ಸ್ವತಃ ಸಿದ್ದರಾಮಯ್ಯನೇ ಬರ್ತಾ ಇಲ್ಲ, ಅವರು ಇನ್ಚಾರ್ಜ್ ಮಿನಿಸ್ಟರ್ ಇದ್ದಾರೆ, ಅವರೇ ಮಾಡ್ತಾ ಇಲ್ಲ. ಬೆಂಗಳೂರಲ್ಲಿ 15 ದಿನಕ್ಕೊಂದ್ಸರಿ ಇದಂತೆ ನಗರ ಪ್ರದಕ್ಷಿಣೆ ಅಂತೆ. ಪ್ರತಿ 15 ದಿನಕ್ಕೊಂದ್ಸರಿ ನಗರ ಪ್ರದಕ್ಷಿಣೆ. ನಗರ ಮಾತ್ರ ಪ್ರದಕ್ಷಿಣೆ ಆಗ್ತಾ ಇದೆ. ಕಸದ ಪ್ರದಕ್ಷಿಣೆ ನಡೀತಾ ಇದೆ, ಕುಡಿಯೋ ನೀರಿನ ಆಕಾರದ ಪ್ರದಕ್ಷಿಣೆ ನಡೀತಾ ಇದೆ. ಇವರು ಮಾತ್ರ ಕಮಿಷನ್ ಪ್ರದಕ್ಷಿಣೆಯಲ್ಲಿ ರಾಜ್ಯ ಸರ್ಕಾರ ಮುಳುಗಿದೆ. ಅದರಿಂದ ಏನೇನು ಸಿದ್ದರಾಮಯ್ಯ ಪೊಳ್ಳು ಭರವಸೆಯನ್ನು ಕೊಟ್ಟಿದ್ದು, ನಾನು ನುಡಿದಂತೆ ನಡೆದಿದ್ದೀನಿ, ಅದೆಲ್ಲ ಬೋಗಸ್ ಮಾತುಗಳಿಂದ ಈ ಸರ್ಕಾರ ಇದೆ.